ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಆಹುತಿ. ಈ ಕತೆ ಶುರುವಾಗೋದು ಹುಣಸೂರಿನ ಸ್ಟೋರ್ ಬೀದಿ ಬಾಯ್ಸ್ ಅನ್ನೋ ಹುಡುಗರ ಗ್ಯಾಂಗಿನಿಂದ. ಈ ಕತೆ ನಡೆಯೋ ಟೈಮಲ್ಲಿ ಹುಣಸೂರಲ್ಲಿ ಬರಗಾಲ ಅಂದಮೇಲೆ ನೀರಿಗೆ ಪ್ರಾಬ್ಲಮ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಮುನ್ಸಿಪಾಲ್ಟಿಯವರು ಒಂದು ಸಿಮೆಂಟ್ ತೊಟ್ಟಿನ ಕಟ್ಟಿಸಿ ಅಲ್ಲಿ ನೀರು ಸ್ಟೋರೇಜ್ ಮಾಡಿರ್ತಾರೆ. ಬಟ್ ಪ್ರತಿದಿನ ರಾತ್ರಿ ಈ ತೊಟ್ಟಿಯಿಂದ ನೀರು ಕಳ್ತನ ಆಗ್ತಾ ಇರುತ್ತೆ. ಇನ್ನೊಂದು ಪ್ಯಾರಲಲ್ ಸ್ಟೋರಿಯಲ್ಲಿ ಪತ್ರಕರ್ತ ನಟರಾಜು ಮತ್ತು ಫೋಟೋಗ್ರಾಫರ್ ಬಾಬು ಅವರು ನಾಗರಹೊಳೆಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಅಂತ ಹೋಗ್ತಾರೆ. ಈ ಸ್ಟೋರ್ ಬೀದಿ ಬಾಯ್ಸು ಮತ್ತು ಈ ಜರ್ನಲಿಸ್ಟ್ಗಳು ಮೀಟ್ ಆಗೋದು ಕಾಡುಗಳರಿಂದ. ಅವರು ಮಾಡ್ತಿರೋ ಕಳ್ತನನ ನೋಡಿ ಫಾರೆಸ್ಟ್ ಆಫೀಸರ್ಸ್ಗೆ ಇವರು ಕಂಪ್ಲೇಂಟ್ ಕೊಡ್ತಾರೆ. ಬಟ್ ಫಾರೆಸ್ಟ್ ಆಫೀಸರು ಯಾವ ಆ್ಯಕ್ಷನು ತಗೊಳ್ಳಲ್ಲ. ಸೊ ಇವರೇ ಡಿಸೈಡ್ ಮಾಡ್ತಾರೆ ಇದಕ್ಕೆ ಏನಾದರೂ ಒಂದು ನಾವು ಕೊನೆ ಕಾಣಿಸ್ಬೇಕು ಅಂತ. ಕಡೆಗೂ ಕಳ್ತನ ತಡೆಯೋದ್ರಲ್ಲಿ ಇವರು ಯಶಸ್ವಿ ಆದ್ರ, ಇಲ್ಲ ಇವರೇ ಕಳ್ಳರ ಕೈಲಿ ಸಿಗಾಕೊಂಡು ಪಚಿತಿ ಅನುಭವಿಸಿದ್ರ.